ಧರ್ಮಸ್ಥಳ ಫೈಲ್ಸ್ ಅನ್ನ ಓಪನ್ ಮಾಡೋಕೆ ಸರ್ಕಾರ ಹೇಳಿದ ನಂತರ ಈಗ ಫೈಲ್ ಓಪನ್ ಮಾಡೋಕೆ ಇವತ್ತಿನಿಂದ ಶುರು ಮಾಡಿದ್ದಾರೆ. ಎಸ್ಐಟಿ ತಂಡ ಹೋಗಿದೆ. ಅನುಚೇತ್ ಅವರು ಇವತ್ತು ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ. ತನಿಖೆಯ ಆರಂಭದ ಪುಟದಲ್ಲಿ ಇರುವಂಥದ್ದು ಏನು ಅಂತಂದ್ರೆ ಅದು ಅನಾಮಧೇಯ ವ್ಯಕ್ತಿ ಅನಾಮಿಕ ಇದ್ದಾನಲ್ಲ, ಅವನನ್ನ ವಿಚಾರಣೆ ಮಾಡಬೇಕಾಗಿದೆ. ಕಾರಣ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ ಇದೆ, ಜೊತೆಗೆ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥದ್ದಿದೆ. ಎಲ್ಲವೂ ಕೂಡ ಇದೆ ಅನ್ನೋದಾದ್ರೆ ಕೆಲವೊಂದಿಷ್ಟು ವಿಚಾರಣೆಗಳು, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಅದನ್ನ ತನಿಖಾಧಿಕಾರಿ ಮಾಡ್ತಾರೆ. ಇವತ್ತು ಸರಿಸುಮಾರು 5 ಗಂಟೆಗೂ ಹೆಚ್ಚು ಕಾಲ ಈ ಅನಾಮಿಕನನ್ನ ಕೂರಿಸಿಕೊಂಡು ವಿಚಾರಣೆಯನ್ನ ಇವತ್ತು ಮಾಡಿದ್ದಾರೆ. ಯಾವ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಏನೆಲ್ಲ ಬೆಳವಣಿಗೆಗಳು ಇವತ್ತಾಗಿದೆ ಧರ್ಮಸ್ಥಳ ಫೈಲ್ಸ್ನಲ್ಲಿ, ಸ್ಟೋರಿ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ, ನಿಗೂಢ ಸಾವಿನ ಜಾಡು ಬೆನ್ನತ್ತಿದ ವಿಶೇಷ ತನಿಖಾ ತಂಡ. ಎಸ್ಐಟಿ ತಂಡದಿಂದ ಅನಾಮಿಕ ದೂರುದಾರನ ವಿಚಾರಣೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ಬಗ್ಗೆ ಎಸ್ಐಟಿ ವಿಚಾರಣೆ ಆರಂಭಿಸಿದೆ. ಮೊದಲ ದಿನವಾದ ಇಂದು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಂತಹ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದೆ. ಅನಾಮಧೇಯನ ಜೊತೆಗೆ ಬಂದ 2 ವಕೀಲರನ್ನ ಪ್ರತ್ಯೇಕವಾಗಿ ಕೂರಿಸಿ ಡಿಐಜಿ ಅನುಚೇತ್ ನೇತೃತ್ವದಲ್ಲಿ ಅನಾಮಧೇಯನ ವಿಚಾರಣೆ ನಡೆಸಲಾಯಿತು. ಈಗಾಗಲೇ ಕೋರ್ಟ್ಗೆ ಹೇಳಿಕೆ ದಾಖಲಿಸಿರುವ ಅನಾಮಿಕ ಇವತ್ತು ಮೊದಲ ಬಾರಿಗೆ ಎಸ್ಐಟಿ ಪೊಲೀಸರ ಎದುರು ಹೇಳಿಕೆಯನ್ನ ದಾಖಲಿಸಿದ್ದಾನೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂದಿದ್ದ ಅನಾಮಿಕನಿಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ. ಎಸ್ಐಟಿ ಪ್ರಶ್ನೆಗಳನ್ನ ನೋಡುವುದಾದ್ರೆ, ಯಾವ್ಯಾವ ವರ್ಷದಲ್ಲಿ ಎಷ್ಟು ಶವವನ್ನ ಹೂತಿಟ್ಟಿದ್ದೀರಾ? ಯಾವ ಪ್ರದೇಶದಲ್ಲಿ ಶವ ಹೂತು ಹಾಕಿದ್ರಿ? ಶವ ಹೂತಿರೋ ಜಾಗವನ್ನ ತೋರಿಸ್ತೀರಾ? ನಿಮಗೆ ಯಾರಾದರೂ ಬೆದರಿಕೆ ಅಥವಾ ಒತ್ತಡ ಹಾಕಿದಾರಾ? ನಿಮಗೆ ಶವಗಳನ್ನು ತೋರಿಸಿದ್ದು ಯಾರು? ಶವಗಳು ಯಾವ ಸ್ಥಿತಿಯಲ್ಲಿದ್ವು? ಹೂತಿಟ್ಟ ಶವಗಳಲ್ಲಿ ಮಹಿಳೆಯರ ಶವ ಎಷ್ಟು? ಅಂದೇ ಪೊಲೀಸರ ಗಮನಕ್ಕೆ ಯಾಕೆ ತರಲಿಲ್ಲ? ನೀವು ಧರ್ಮಸ್ಥಳ ಬಿಟ್ಟು ಹೋಗಿದ್ಯಾಕೆ? 20 ವರ್ಷಗಳ ಬಳಿಕ ನಿಮಗೆ ಸ್ಥಳ ನೆನಪಿದೆಯಾ? ಇದೇ ಸ್ಥಳ ಅಂತ ಹೇಗೆ ಹೇಳಬಲ್ಲಿರಾ? ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಎಸ್ಐಟಿ ವಿಚಾರಣೆಯನ್ನು ನಡೆಸಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣದ ತನಿಖೆಯನ್ನು ಇವತ್ತು ಎಸ್ಐಟಿ ಆರಂಭಿಸಿದೆ. ಮೊದಲ ದಿನವಾದ ಇವತ್ತು ದೂರುದಾರನಾಗಿರುವಂಥ ಅನಾಮಧೇಯ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿದೆ. ಜೊತೆಗೆ ಆತನ ಜೊತೆಗೆ ಬಂದಿರುವಂಥ 2 ವಕೀಲರನ್ನು ಬೇರೆ ಕಡೆ ಕೂರಿಸಿ ಡಿಐಜಿ ಅವರಾದಂಥ ಅನುಚೇತ್ರವರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಇವತ್ತು ಸುಮಾರು 4-5 ಗಂಟೆಗಳ ಕಾಲ ನಿರಂತರವಾಗಿ ಆತನ ವಿಚಾರಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಆತನಲ್ಲಿ ಸಾಕಷ್ಟು ಕ್ವಶನ್ಗಳನ್ನು ಕೇಳಿರುವಂಥದ್ದು. ಈಗಾಗಲೇ ಆತ ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ದೂರನ್ನು ಕೊಟ್ಟಿದ್ದಾನೆ, ಅದೇ ರೀತಿಯಾದಂಥ ವಿಚಾರಣೆಯನ್ನು ಮಾಡಿದ್ದಾರೆ. ಈ ಹಿಂದೆ ಆತ ಯಾವ ರೀತಿಯಾಗಿ ಕೆಲವೊಂದು ವಿಚಾರಣೆಗಳನ್ನು ಹೇಳ್ಕೊಂಡಿದ್ದಾನೆ, ಆ ವಿಚಾರಣೆಗಳನ್ನು ಇವತ್ತು ಹೇಳಿಸುವಂಥ ಪ್ರಯತ್ನಗಳನ್ನು ಮಾಡಲಾಗಿದೆ. ಆತ ಆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಜೊತೆಗೆ ಈ ಒಂದು ತಂಡ, ಎಸ್ಐಟಿ ತಂಡವು ಈ ಒಂದು ವ್ಯಕ್ತಿ ಹತ್ರ ಸಾಕಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿರುವಂಥದ್ದು. 20 ವರ್ಷಗಳ ಹಿಂದೆ ಆಗಿರುವಂಥ ಘಟನೆ ನಿಮಗೆ ನೆನಪಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನೀವು ಎಲ್ಲೆಲ್ಲಿ ಶವಗಳನ್ನು ಹೂತಾಕಿದ್ದೀರಿ, ಅದರ ನಿಖರವಾದ ಸ್ಥಳ ನಿಮಗೆ ನೆನಪಿದೆಯಾ? ಅದರಲ್ಲಿ ಎಷ್ಟು ಮಂದಿ ಮಹಿಳೆಯರಿದ್ದರು, ಅವರ ಶವಗಳನ್ನು ಯಾವ ರೀತಿಯಾಗಿ ಹೂತಾಕಿದ್ದೀರಿ? ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳನ್ನು ಆ ಒಂದು ತನಿಖೆಯ ಸಂದರ್ಭದಲ್ಲಿ ಆತನ ಮುಂದೆ ಇಟ್ಟು ಎಸ್ಐಟಿಯ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು, ನಾನು ಹೇಳಿದ್ದೆಲ್ಲವೂ ಸತ್ಯವೆಂದ ಅನಾಮಿಕ. ಸತತ 4 ಗಂಟೆಗೂ ಹೆಚ್ಚು ಕಾಲ ಅನಾಮಿಕ ದೂರುದಾರನ ವಿಚಾರಣೆ ನಡೆಸಲಾಯಿತು. ಈ ವೇಳೆ ತಾನು ಹೂತಿಟ್ಟಿರುವ ಶವಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ನಾನು ಹೇಳಿದ್ದೆಲ್ಲವೂ ಸತ್ಯ ಆಗಿದೆ, ಹೂತಿಟ್ಟ ಜಾಗ ಎಲ್ಲವೂ ನೆನಪಿದೆ ಅಂತ ಹೇಳಿದ್ದಾನೆ. ಎಸ್ಐಟಿಗೆ ಅನಾಮಿಕ ಹೇಳಿದ್ದೇನು ಅಂತ ನೋಡೋದಾದ್ರೆ, ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನು ಹೇಳಿದ್ದೆಲ್ಲವೂ ಸತ್ಯ, ನಾನು ಶವ ಹೂತ ಜಾಗವನ್ನ ತೋರಿಸ್ತೀನಿ, ನನಗೆ ಎಲ್ಲವೂ ನೆನಪಿದೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದೇ ಹೆಚ್ಚು ಪಾಲಿದೆ. ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ವು. ಇವೆಲ್ಲ ಅನಾಥ ಶವಗಳು ಅಂತ ನಾನು ಭಾವಿಸಿದೆ. ಅನಂತರ ನನಗೆ ಅನುಮಾನ ಬರೋಕೆ ಶುರುವಾಯಿತು. ನನಗೆ ಯಾರ ಭಯವೂ ಇಲ್ಲ, ಒತ್ತಡವೂ ಇಲ್ಲ. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಎಸ್ಐಟಿ ಎದುರು ಹೇಳಿದ್ದಾನೆ. ಎಸ್ಐಟಿ ಫಾರ್ಮ್ ಆದ ನಂತರ ಬೆಂಗಳೂರಿನಲ್ಲಿ ಹಲವಾರು ಪ್ರಶ್ನಾವಳಿಗಳನ್ನು ಪ್ರಮುಖ ದೂರುದಾರನಿಗೆ ಮಾಡಿರುವಂಥದ್ದು. ಈ ಪೈಕಿ ತಾನು ತಪ್ಪೊಪ್ಪಿಗೆ ಮಾಡಿದಂತಹ, ಅಂದರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥ ಒಂದು ಪತ್ರವನ್ನು ಬರೆದಿದ್ದು, ಇದೇ ಪತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೆಗಳನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ಈ ಮುಸುಕುದಾರ ವ್ಯಕ್ತಿಯನ್ನು ವಿಚಾರಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಈತನ ಮತ್ತಷ್ಟು ವಿಚಾರಣೆಯನ್ನು
ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಸ್ಥಳ ಮಹಜರು ಕೂಡ ಇಂಪಾರ್ಟೆಂಟ್ ಈ ಕೇಸ್ನಲ್ಲಿ. ಯಾಕಂದರೆ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ದಾಖಲೆಗಳನ್ನು ಬೆಳ್ತಂಗಡಿಯಲ್ಲಿ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಪೊಲೀಸರು ಮಾಡಿದ್ದಾರೆ. ಇನ್ನು ಅನಾಮಿಕನ ಹೇಳಿಕೆ ಆಧಾರದ ಮೇಲೆ ಮುಂದಿನ ತನಿಖಾ ಪ್ರಕ್ರಿಯೆ ನಿರ್ಧಾರ ಆಗಲಿದೆ. ಆತ ಕೋರ್ಟ್ಗೆ ನೀಡಿರುವ ಹೇಳಿಕೆ, ಪೊಲೀಸರ ಎದುರು ಕೊಟ್ಟಿರುವ ಹೇಳಿಕೆ ಮತ್ತು ಎಸ್ಐಟಿಗೆ ಎದುರು ನೀಡಿದ ಹೇಳಿಕೆ ಎಲ್ಲವನ್ನ ತಾಳೆ ಹಾಕಲಾಗ್ತಿದೆ. ಹೇಳಿಕೆಗಳು ತಾಳೆಯಾದ್ರೆ ತನಿಖೆಯ ಪ್ರಕ್ರಿಯೆ ಮುಂದುವರಿಯಲಿದೆ. ಮುಸುಕುದಾರಿ ದೂರುದಾರ ವ್ಯಕ್ತಿಯನ್ನ ಸುಮಾರು 5 ಗಂಟೆಗಳ ಕಾಲ ಉಡುಪಿಯ ಮಲ್ಲಿಕಟ್ಟೆಯ ಎಸ್ಐಟಿ ಕಚೇರಿಯಲ್ಲಿ ಎನ್ಕ್ವೈರಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಪೊಲೀಸರಿಗೆ ಬೇಕಾಗಿರುವಂಥದ್ದು ಆತ ಕೋರ್ಟ್ ಮುಂದೆ ಹೇಳಿರುವಂತಹ ಹೇಳಿಕೆ, ಆನಂತರ ಪೊಲೀಸರ ಮುಂದೆ ಹೇಳಿರುವಂತಹ ಹೇಳಿಕೆ ಮತ್ತು ಇವತ್ತು ಎಸ್ಐಟಿ ಮುಂದೆ ಹೇಳ್ತಾ ಇರುವಂತಹ ಹೇಳಿಕೆಗಳು ಒಂದಕ್ಕೊಂದು ತಾಳೆ ಆಗ್ತದ ಅನ್ನುವಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತಾ ಇದ್ದಾರೆ. ಈ 3 ಹೇಳಿಕೆಗಳು ಏನಾದರೂ ತಾಳೆ ಆದರೆ, ಹೊಂದಾಣಿಕೆ ಆದರೆ ಆ ನಂತರದ ಮುಂದಿನ ಪ್ರೊಸೀಜರ್ನತ್ತ ಅದು ಬೆಳ್ತಂಗಡಿಯಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಎಸ್ಐಟಿ ಮುಂದಾಗ್ತದೆ. ಒಟ್ಟಾರೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ತನಿಖೆ ಆರಂಭ ಆಗಿದ್ದು, ಮಣ್ಣಿನಲ್ಲಿ ಹುದುಗಿ ಹೋಗಿರುವ ಬುರುಡೆಗಳ ಸತ್ಯ ಹೊರಬರಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.